ಇಂದು ನಾವು ರತನ್ ಟಾಟಾ ಬಗ್ಗೆ ಮಾತನಾಡೋಣ. ಹೆಸರಾಂತ ಕೈಗಾರಿಕೋದ್ಯಮಿ ಮತ್ತು ಟಾಟಾ ಗ್ರೂಪ್ನ ಮಾಜಿ ಅಧ್ಯಕ್ಷರು, ಭಾರತೀಯ ಆರ್ಥಿಕತೆಗೆ ಗಮನಾರ್ಹ ಕೊಡುಗೆಗಳಿಗೆ ಹೆಸರುವಾಸಿಯಾಗಿದ್ದಾರೆ. ಆದಾಗ್ಯೂ ಅವರ ಉದ್ಯಮಗಳು ಕಾರ್ಪೊರೇಟ್ ಜಗತ್ತಿಗೆ ಸೀಮಿತವಾಗಿಲ್ಲ. ಟಾಟಾ ಅವರು ಚಲನಚಿತ್ರೋದ್ಯಮದಲ್ಲಿ ತೊಡಗಿಸಿಕೊಂಡರು. ಬಾಲಿವುಡ್ ಚಲನಚಿತ್ರವನ್ನು ಸಹ ನಿರ್ಮಾಣ ಮಾಡಿದರು. ಇದು ಉದ್ಯಮದಲ್ಲಿನ ಕೆಲವು ದೊಡ್ಡ ಹೆಸರುಗಳನ್ನು ಒಳಗೊಂಡಿತ್ತು. ಈ ಲೇಖನವು ಏರ್ಪಾರ್ ಚಿತ್ರದ ವಿವರಗಳನ್ನು ಪರಿಶೋಧಿಸುತ್ತದೆ. ಇದು ಭರವಸೆಯ ಪ್ರಮೇಯಗಳ ಹೊರತಾಗಿಯೂ ಗಲ್ಲಾಪೆಟ್ಟಿಗೆಯಲ್ಲಿ ದುರಂತವಾಯಿತು. ಈಗ ನಾವು ಹಿನ್ನೆಲೆ ಮತ್ತು ಕೊಡುಗೆಗಳನ್ನು ನೋಡೋಣ. ಟಾಟಾ ಸಮೂಹವನ್ನು ಸರಿಸುಮಾರು 33 ಲಕ್ಷ ಕೋಟಿ ಮೌಲ್ಯದ ಬಹುಮುಖಿ ಸಂಘಟಿತ ಸಂಸ್ಥೆಯಾಗಿ ಪರಿವರ್ತಿಸುವಲ್ಲಿ ರತನ್ ಟಾಟಾ ಪ್ರಮುಖ ಪಾತ್ರ ವಹಿಸಿದ್ದಾರೆ. ಅವರ ನಾಯಕತ್ವದಲ್ಲಿ ಗುಂಪು ಆಟೋಮೋಟಿವ್, ಏರೋಸ್ಪೇಸ್ ಮತ್ತು ಮಾಹಿತಿ ತಂತ್ರಜ್ಞಾನ ಸೇರಿದಂತೆ ವಿವಿಧ ಕ್ಷೇತ್ರಗಳಿಗೆ ವಿಸ್ತರಿಸಿತು. ನಾವೀನ್ಯತೆ ಮತ್ತು ನೈತಿಕ ವ್ಯಾಪಾರ ಅಭ್ಯಾಸಗಳಿಗೆ ಖ್ಯಾತಿಯನ್ನು ಸ್ಥಾಪಿಸಿತು. ಈಗ ನಾವು ಚಲನಚಿತ್ರ ನಿರ್ಮಾಣಕ್ಕೆ ಮುನ್ನುಗ್ಗುವ ಬಗ್ಗೆ ಸಂಕ್ಷಿಪ್ತವಾಗಿ ಹೇಳೋಣ. ಚಲನಚಿತ್ರ ನಿರ್ಮಾಣಕ್ಕೆ ಟಾಟಾ ಅವರ ಸಾಹಸವು ಅನಿರೀಕ್ಷಿತವಾಗಿತ್ತು, ಆದರೆ ಅವರ ವೈವಿಧ್ಯಮಯ ಆಸಕ್ತಿಗಳನ್ನು ಸೂಚಿಸುತ್ತದೆ. ಅವರ ಲೋಕೋಪಕಾರ ಮತ್ತು ಸಾಂಸ್ಕೃತಿಕ ಉಪಕ್ರಮಗಳಿಗೆ ಹೆಸರುವಾಸಿಯಾದ ಅವರು ಮನರಂಜನಾ ಉದ್ಯಮವನ್ನು ಅನ್ವೇಷಿಸಲು ಪ್ರಯತ್ನಿಸಿದರು. ಇದು ಏರ್ಬಾರ್ ಉತ್ಪಾದನೆಯಲ್ಲಿ ಕೊನೆಗೊಂಡಿತು. 2004ರಲ್ಲಿ ಬಿಡುಗಡೆಯಾದ ಏರ್ಬಾರ್ ಚಲನಚಿತ್ರವು ವಿಕ್ರಮ್ ಭಟ್ ನಿರ್ದೇಶನದ ಒಂದು ರೊಮ್ಯಾಂಟಿಕ್ ಸೈಕಲಾಜಿಕಲ್ ಥ್ರಿಲ್ಲರ್ ಆಗಿತ್ತು. ಈ ಚಿತ್ರದಲ್ಲಿ ಅಮಿತಾಬ್ ಬಚ್ಚನ್, ಜಾನ್ ಅಬ್ರಹಾಂ ಮತ್ತು ಬಿಪಾಶಾ ಬಸು ಸೇರಿದಂತೆ ಪ್ರಮುಖ ನಟರು ನಟಿಸಿದ್ದಾರೆ. 1996ರ ಹಾಲಿವುಡ್ ಚಲನಚಿತ್ರ ಎ ಭಯದಿಂದ ಸ್ಫೂರ್ತಿ ಪಡೆದ ಕಥಾಹಂದರವು ಸಂಕೀರ್ಣವಾದ ಭಾವನಾತ್ಮಕ ವಿಷಯಗಳನ್ನು ನ್ಯಾವಿಗೇಟ್ ಮಾಡುತ್ತದೆ, ಪ್ರಣಯ ಮತ್ತು ಸಸ್ಪೆನ್ಸ್ ಅಂಶಗಳನ್ನು ಸಂಯೋಜಿಸುತ್ತದೆ. ನಿರೂಪಣೆಯು ಡಾಕ್ಟರ್ ರಣವೀರ್ ಮಲ್ಹೋತ್ರಾ ಅವರ ಸುತ್ತ ಸುತ್ತುತ್ತದೆ. ಅಮಿತಾಬ್ ಬಚ್ಚನ್ ಅವರು ತಮ್ಮ ಮಗಳು ರಿಯಾ ಮಲ್ಹೋತ್ರಾ ಬಿಪಾಶಾ ಬಸುವನ್ನು ಆಕೆಯ ಗೀಳು ಪ್ರೇಮಿ ಆರ್ಯನ್ ತ್ರಿವೇದಿ ಜಾನ್ ಅಬ್ರಹಾಂನಿಂದ ರಕ್ಷಿಸಲು ನಿರ್ಧರಿಸಿದ ಸ್ವಾಮ್ಯಸೂಚಕ ತಂದೆಯಾಗಿ ಚಿತ್ರಿಸಲಾಗಿದೆ. ಕಥಾವಸ್ತುವು ತೆರೆದುಕೊಳ್ಳುತ್ತಿದ್ದಂತೆ ರಣವೀರ್ ಆರ್ಯನ್ನ ಕರಾಳ ಭೂತಕಾಲದ ಬಗ್ಗೆ ತನಿಖೆ ನಡೆಸುತ್ತಾನೆ. ತಾರಾ ಬಳಗ ಮತ್ತು 9.50 ಕೋಟಿ ರೂಪಾಯಿ ಬಜೆಟ್ನ ಹೊರತಾಗಿಯೂ ತನ್ನ ತಂದೆಯ ಕಾಳಜಿಯ ಹೊರತಾಗಿಯೂ ಆರ್ಯನ್ ಜೊತೆಗಿನ ಸಂಬಂಧವನ್ನು ಮುಂದುವರಿಸಿದಳು. ಏರ್ಬಾರ್ ಪ್ರೇಕ್ಷಕರೊಂದಿಗೆ ಸಂಪರ್ಕ ಸಾಧಿಸಲು ಹೆಣಗಾಡಿದರು. ಚಿತ್ರವು ಗಲ್ಲಾಪೆಟ್ಟಿಗೆಯಲ್ಲಿ ಕೇವಲ 7.96 ಕೋಟಿ ರೂಪಾಯಿಗಳನ್ನು ಗಳಿಸುವಲ್ಲಿ ಯಶಸ್ವಿಯಾಯಿತು. ಅದರ ನಿರ್ಮಾಣ ವೆಚ್ಚವನ್ನು ಮರುಪಡೆಯಲು ವಿಫಲವಾಯಿತು. ಬಾಕ್ಸ್ ಆಫೀಸ್ ಇಂಡಿಯಾದ ಪ್ರಕಾರ ಈ ಹಣಕಾಸಿನ ಕೊರತೆಯು ಗಮನಾರ್ಹವಾದ ಗಲ್ಲಾಪೆಟ್ಟಿಗೆಯ ದುರಂತವಾಗಿ ಚಲನಚಿತ್ರವನ್ನು ಗುರುತಿಸಿದೆ. ಆದರೆ ಏರ್ಬಾರ್ ಮಿಶ್ರ ವಿಮರ್ಶೆಗಳನ್ನು ಪಡೆದಿದೆ. ಅದರ ಸಮಗ್ರ ಕತೆ ಮತ್ತು ಬಲವಾದ ಅಭಿನಯಕ್ಕಾಗಿ ಇದು ವರ್ಷಗಳಲ್ಲಿ ಕೆಲವು ಮೆಚ್ಚುಗೆಯನ್ನು ಗಳಿಸಿದೆ, ವಿಶೇಷವಾಗಿ ಬಚ್ಚನ್. ಆದಾಗ್ಯೂ ನಕಾರಾತ್ಮಕ ವಾಣಿಜ್ಯ ಫಲಿತಾಂಶವು ಅದರ ಕಲಾತ್ಮಕ ಅರ್ಹತೆಯನ್ನು ಮುಚ್ಚಿಹಾಕಿತು. ಅಂತಿಮವಾಗಿ ಮುಂದಿನ ಚಲನಚಿತ್ರ ನಿರ್ಮಾಣದಿಂದ ದೂರವಿರಲು ರತನ್ ಟಾಟಾ ಅವರ ನಿರ್ಧಾರಕ್ಕೆ ಕಾರಣವಾಯಿತು. ಏರ್ಬಾರ್ ಜೊತೆಗಿನ ರತನ್ ಟಾಟಾ ಅವರ ಅನುಭವವು ಚಲನಚಿತ್ರೋದ್ಯಮದ ಅನಿರೀಕ್ಷಿತ ಸ್ವಭಾವವನ್ನು ನೆನಪಿಸುತ್ತದೆ. ಅವರು ಚಲನಚಿತ್ರ ನಿರ್ಮಾಣದಲ್ಲಿ ತಮ್ಮ ಪ್ರವೇಶವನ್ನು ಮುಂದುವರೆಸದಿದ್ದರು. ಸಾಹಸೋದ್ಯಮವು ತನ್ನ ಸಾಂಸ್ಥಿಕ ಪರಂಪರೆಯನ್ನು ಮೀರಿ ಹೊಸ ಮಾರ್ಗಗಳನ್ನು ಅನ್ವೇಷಿಸಲು ತನ್ನ ಇಚ್ಛೆಯನ್ನು ಪ್ರದರ್ಶಿಸಿತು. ಚಲನಚಿತ್ರವು ಟಾಟಾ ಅವರ ವೈವಿಧ್ಯಮಯ ನಿರೂಪಣೆಯ ಗಮನಾರ್ಹ ಭಾಗವಾಗಿ ಉಳಿದಿದೆ. ವ್ಯಾಪಾರ ಮತ್ತು ಕಲೆ ಎರಡರಲ್ಲೂ ಅಂತರ್ಗತವಾಗಿರುವ ಅಪಾಯಗಳನ್ನು ಒಳಗೊಂಡಿರುತ್ತದೆ. ಇದು BHI ಕನ್ನಡ ವಾಹಿನಿ. ದಯವಿಟ್ಟು ಲೈಕ್ ಮಾಡಿ ಮತ್ತು ಚಂದಾದಾರರಾಗಿ. ಎಲ್ಲರಿಗೂ ಧನ್ಯವಾದಗಳು.